ಯಾವ ಪಿಕ್ಚರ್ಲೆ? ಧೂಮ್ ಪಿಕ್ಚರ್ಲೆ. ಆ ಪಿಕ್ಚರ್ನಾಗ ಗಾಡಿ ಮಸ್ತ್ ಹೊಡೆದ್ರ ಗೊತ್ತಾ? ಹೆಲ್ಮೆಟ್ ಹಾಕ್ಯಾರೆ. ನಳ್ಳೆ ನೀ ಹಾಕಿ ನಳ್ಳೆ ನಾಲ್ಕು ನನ್ನ ಕಾಟ ನನ್ನ ಕಾಟ ನೀನು ಹಾಕಿ ಸಾಯ್ ನಳ್ಳೆ. ಯವ್ವಾ ಯಪ್ಪ ಅಣ್ಣ ಗಾಡಿ ಹೊಡಿ ಗಾಡಿ ಹೊಡಿ ಗಾಡಿ ಹೊಡಿ 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 ಗಾಡಿ ಹೊಡಿ. ನಿಧಾನ 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 ಅಣ್ಣ ಎದ್ದೇಳಣ್ಣ ಎದ್ದೇಳಣ್ಣ ಅಣ್ಣ ಎದ್ದೇಳಣ್ಣ ಎದ್ದೇಳಣ್ಣ ಎಚ್ಚರಗಣ ಜಲ್ದಿ ಅಣ್ಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಆಕ್ಸಿಡೆಂಟ್ ಆಗಿದೆ, ರಕ್ತ ಎಷ್ಟು ಬರ್ತಿದೆ. ಫೋನ್ ಮಾಡ್ಲ ಅಣ್ಣ? ಅಣ್ಣ ಮಾಡೋಣ ಮಾಡು. ನಿಧಾನ 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 ಮೆಲ್ಲಕ್ ಮೆಲ್ಲಕ್ ನಿಧಾನ. ಜಮ್ಮ ತಳಗ್ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಜಲ್ದಿ ಬರೋಣ. ನೀರು ನೀರು ಅಣ್ಣ, ನೀರು ಕೊಡ ಅಣ್ಣ, ನೀರು ಅಣ್ಣ, ಅವ ನೀರು 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 ಲೇ ದೋಸ್ತ ಬಲಿ, ಲೇ ದೋಸ್ತ ಬಲಿ ಬಲಿ, ಲೇ ದೋಸ್ತ ಬಲಿ, ಲೇ ದೋಸ್ತ. ಹೆಲ್ಮೆಟ್ ಹಾಕ್ಯಾದ್ನೆ ಕೇಳಲಿಲ್ಲ. ನಾನು ಹಾಕ್ಯಂಡ್ರೆ ಬದುಕಿದ್ನೆ, ದೇವರೇ ಜೀವ ಉಳಿಸಿದ್ನ. ಅಲ್ಲಿ ವಿಡಿಯೋದಲ್ಲಿ ಝೀಬ್ರಾ ಕ್ರಾಸ್ ಸಿಗ್ನಲ್ ನೋಡಿದರೆ ಅವನಿಗೆ ಅಪಘಾತ ಆಗ್ತಿರಲಿಲ್ಲ. ಎರಡನೇದಾಗಿ ಬೈಕ್ ಸವಾರ ಸ್ಪೀಡ್ ಲಿಮಿಟ್ ಇದ್ದಿದ್ದರೆ ಹಿಟ್ ಆ್ಯಂಡ್ ರನ್ ಮಾಡ್ತಿರಲಿಲ್ಲ, ಹಾಗೆ ಮಾನವೀಯತೆಯನ್ನು ಮರಿತಾ ಇರಲಿಲ್ಲ. ಪಾಪ ಪ್ರಜ್ಞೆ ಕಾಡದಿದ್ದರೆ ಕರ್ಮ ಬಿಡಲ್ಲ ಅಂತಾರೆ. ಮತ್ತೆ ಅದೇ ತಪ್ಪು ಮಾಡಿ ಇನ್ನೊಂದು ಜೀವನೇ ತೆಗೆದ, ಅವನು ಸಾವಿಗೀಡಾದ. ಕೊನೆಯದಾಗಿ ಅದೃಷ್ಟನೋ ದೇವರಾಟನೋ ಹೆಲ್ಮೆಟ್ ಹಾಕ್ಕೊಂಡವನೇ ಉಳಿದ್ಬಿಟ್ಟ. ವೀಕ್ಷಕರೇ, ಇದರ ಸಾರಾಂಶ ಇಷ್ಟೇ: ವಾಹನ ಚಲಾಯಿಸುವಾಗ ನಿಧಾನವಾಗಿ ಮತ್ತು ಅಂತರ ಕಾಯ್ದಿಟ್ಕೊಳ್ಳಿ. ರಸ್ತೆ ದಾಟುವಾಗ ಜಾಗ್ರತೆಯಿಂದ ದಾಟಿ. ನಿಯಮಗಳಿದ್ದಾಗ ಪಾಲಿಸುವುದು ಉತ್ತಮ. ಇದೇ ಇಡೀ ಚಿತ್ರೀಕರಣದ ಸಾರಾಂಶ.